ಈ ಥರ ಗೊಜ್ಜು ಮೊದಲ ಮಾಡಿಟ್ಕೊಂಡ್ರೆ ಟ್ರಾವೆಲ್ ಮಾಡ್ಬೇಕಾದ್ರೆ ಹಬ್ಬದ ಟೈಮ್ನಾಗ ಪೂಜೆಗೆ ಎಲ್ಲದಕ್ಕೂ ಪರ್ಫೆಕ್ಟ್ ಆಗಿ ಇರುತ್ತೆ. ಹಾಯ್, ಎಲ್ಲರಿಗೂ ನಮಸ್ಕಾರ ರೀ. ಪುಳಿಯೋಗರೆ ಗೊಜ್ಜು ಎಲ್ಲರಿಗೂ ಗೊತ್ತು. ಆದ್ರೆ ಟೆಂಪಲ್ನಾಗ ದೇವಸ್ಥಾನದಾಗ ಮಾಡೋ ಥರ ರುಚಿ ಯಾಕೆ ಬರಲ್ಲ, ಕೆಲವೊಂದ್ಸತಿ ಕಹಿ ಹುಳಿ ಯಾಕೆ ಬರುತ್ತೆ ಅಂತ ಗೊತ್ತಾಗಬೇಕಂತಂದ್ರೆ ವಿಡಿಯೋ ಸ್ಕಿಪ್ ಮಾಡಲಾರ್ದ ಲಾಸ್ಟ್ ತನಕ ನೋಡ್ರಿ. ಅದಕ್ಕೆ ಎಲ್ಲದಕ್ಕೂ ಉತ್ತರ ಸಿಗುತ್ತೆ. ಪುಳಿಯೋಗರೆ ಟೇಸ್ಟ್ ಬರೀ ಅದ್ರ ಮಸಾಲೆಯಿಂದಲ್ಲ, ಮಸಾಲೆ ಹೆಂಗೆ ಮಾಡ್ತೀವಂತ, ಯಾವುದನ್ನ ಎಷ್ಟು ಹಾಕ್ತೇವಿ, ಯಾವಾಗ ಹಾಕ್ತೇವಿ, ಎಷ್ಟು ಹುರಿಬೇಕು, ಹುಣಸೆಹಣ್ಣು ಎಷ್ಟು ಕುದಿಸ್ಕೋಬೇಕು, ಅದ್ರ ಮ್ಯಾಗ ಎಲ್ಲನೂ ಇರುತ್ತೆ. ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನಾ ಇಲ್ಲಿ 2 ಚಮಚ ಬಿಳಿ ಎಳ್ಳನ್ನ ಒಣದ ಎಣ್ಣೆ ಹಾಕ್ಲಾರ್ದ ಸಪ್ರೇಟಾಗಿ ಹುರ್ಕೊಂಡು ಇಟ್ಕೊಳ್ಳೋದು. ಮೆಂತೆಕಾಳು 1 ಚಮಚ, ಸಾಸಿವೆ ಅರ್ಧ ಚಮಚ, ಮೆಣಸು ಅರ್ಧ ಚಮಚ, ಜೀರಿಗೆ 1 ಚಮಚ, ಇವೆಲ್ಲನೂ 1 ನಿಮಿಷ ಒಣದು ಹುರ್ಕೋಬೇಕು. ಧನಿಯಾ ಎಲ್ಲ ಹವೀಜ್ ಅಂತಾರಲ್ಲ, ಅದು 2 ಚಮಚ ಮೊದಲ ಹುರಿದು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೆ, ಯಾಕಂದ್ರೆ ಅವು ಜಲ್ದಿ ಹೊತ್ತಾವ. ಗೊಜ್ಜು ಮಾಡೋಕೆ ಇಂಗ್ರೀಡಿಯೆಂಟ್ಸ್ ಎಲ್ಲ ಮನ್ಯಾಗಿರೋವ ಈಸಿನ ಇರ್ತಾವ, ಆದ್ರೆ ಕರೆಕ್ಟ್ ಪ್ರೊಸೀಜರ್ನಾಗ ಮಾಡ್ಬೇಕು. 1 ನಿಮಿಷ ಆದ್ಮ್ಯಾಗ ಸ್ವಲ್ಪ ಎಣ್ಣೆ ಹಾಕಿ ಕರಿಬೇವು ಹಾಕಿ ಹುರ್ಕೋಬೇಕು. ಇನ್ನೇನು ಸ್ಮೆಲ್ ಬರೋಕ್ಕೆ ಸ್ಟಾರ್ಟ್ ಆಗ್ತಿರ್ತದಲ್ಲ, ಆವಾಗ ಒಂದು ಒಣಗಿದ ಮೆಣಸಿನ್ಕಾಯಿ ಒಂದು 15-20 ಒಣ ಕೊಬ್ಬರಿ ತುರಿದಿದ್ದು 2 ಚಮಚ ಹಾಕ್ಕೊಂಡು ಹುರ್ಕೋಬೇಕು. ಎಲ್ಲನೂ ಮೀಡಿಯಮ್ ಫ್ಲೇಮ್ನಾಗ ಹೊತ್ತಿಸ್ಲಾರ್ದ ಚಂದಗ ಹುರ್ಕೋಬೇಕು. ಮಸಾಲೆ ಎಲ್ಲ ಹುರ್ಕೊಂಡ್ಮ್ಯಾಗ ಅದು ಫುಲ್ ತಣ್ಣಗೆ ಆರಕ್ಕೆ ಬಿಡಬೇಕು. ಆರಿದ ಮೇಲೆನ ಮಿಕ್ಸಿಗೆ ಹಾಕಿ ಪೌಡರ್ ಮಾಡ್ಕೋಬೇಕು. ದೇವಸ್ಥಾನದ ಟೇಸ್ಟ್ ಬರ್ಬೇಕಂತಂದ್ರೆ ನೀವು ಬಿಸಿ ಇದ್ದಾಗ ಮಿಕ್ಸಿಗೆ ಹಾಕಬಾರ್ದು, ಫುಲ್ ಆರಿದ ಮ್ಯಾಗನ ಮಿಕ್ಸಿಗೆ ಹಾಕಿ ಪೌಡರ್ ಮಾಡ್ಕೋಬೇಕು. ಬಿಸಿ ಇದ್ದಾಗ ಮಾಡಿದ್ರೆ ಜಲ್ದಿ ಕೆಡೋ ಚಾನ್ಸನ್ನು ಇರುತ್ತೆ. ಮಸಾಲೆ ಮಿಕ್ಸಿಗೆ ಹಾಕಿ ರುಬ್ಬೋ ಮುಂದೆ 2 ಚಮಚ ಧನಿಯಾ ಪೌಡರ್, ಒಂದು ಅರ್ಧ ಚಮಚ ಅರ್ಶಿನ, ಒಂದು ಅರ್ಧ ಚಮಚ ಹಿಂಗೆ ಹಾಕಿ ಪೌಡರ್ ಮಾಡ್ಕೋ. ಎಣ್ಣೆ ಸ್ವಲ್ಪ ಜಾಸ್ತಿನ ಹಾಕೋಬೇಕು. ಎಣ್ಣೆ ಹಾಕ್ಕೊಂಡು ಆದ್ಮೇಲೆ ಅದಕ್ಕೆ ಸಾಸಿವೆ ಹಾಕೋಬೇಕು. ಸ್ವಲ್ಪ ಸಿಡಕ್ಕೆ ಸ್ಟಾರ್ಟ್ ಆದಾಗ ಒಂದು 1/4 ಕಪ್ ಶೇಂಗಾ ಹಾಕೋಬೇಕು. ಶೇಂಗಾ ಹಾಕ್ಕೊಂಡು ಒಂಥರ ಕ್ರಿಸ್ಪಿಯಾಗಿ ಕಲರ್ ಚೇಂಜ್ ಆಗಬೇಕು, ಅಲ್ಲಿ ತನಕ ಹುರ್ಕೋಬೇಕು. 1 ಚಮಚ ಉದ್ದಿನಬೇಳೆ, 1 ಚಮಚ ಕಡ್ಲಿಬೇಳೆ, 2 ಒಣ ಮೆಣಸಿನ್ಕಾಯಿ ಕಟ್ ಮಾಡಿ ಹಾಕೋರಿ. ಸ್ವಲ್ಪ ಕರಿಬೇವು, 1-2 ಚಮಚ ಹೆರ್ಕೊಂಡಿದ್ದು ಒಣ ಕೊಬ್ಬರಿ, ಎಲ್ಲನೂ ಮೀಡಿಯಮ್ ಫ್ಲೇಮ್ನಾಗ ಹೊತ್ತಿಸ್ಲಾರ್ದ ಚಂದಗ ಹುರ್ಕೋಬೇಕು. ಕಡ್ಲಿಬೇಳೆ ಉದ್ದಿನಬೇಳೆ ಎಲ್ಲನೂ ಹಾಕಿದ್ಮ್ಯಾಗ ಅವು ಭಾಳ ಹೊತ್ಸಕ್ಕೆ ಹೋಗಬಾರ್ದು. ಮೀಡಿಯಮ್ ಫ್ಲೇಮ್ನಾಗ ಇಟ್ಟು ಹೊತ್ಲಾರ್ದಂಗೆ ಹುರ್ಕೋಬೇಕು. ಸ್ಮೆಲ್ ಬರೋಕ್ಕೆ ಸ್ಟಾರ್ಟ್ ಆದಾಗ ಗ್ಯಾಸ್ ಆಫ್ ಮಾಡಿಬಿಡ್ಬೇಕು. ನೀವು ಇಲ್ಲೇನಾರ ಹೊತ್ಸಿದಪ್ಪ ಅಂತಂದ್ರೆ ಅದ್ರದ್ದು ಗೊಜ್ಜು ಪೌಡರ್ ಪುಡಿ ಎಲ್ಲ ಕಹಿ ಕಹಿ ಬರುತ್ತೆ. ಇದು ಹುರಿದಿದ್ದೆಲ್ಲ ಒಂದು ಬೇರೆ ಬಟ್ಲಿಗೆ ತಗೊಂಡು ಅದ್ರಾಗ ನಾನು ಮೊದಲ 1 ಹಿಡಿಯಷ್ಟು ಹುಣಸೆಹಣ್ಣ ನೆನಾಕಿದ್ದೆ, ಅದನ್ನು ಹಿಂಡಿ ರಸ ಹಾಕ್ಕೊಳತ್ತೀನಿ. ರಸ ತೀರಾ ಅತಿ ತೆಳು ಮಾಡ್ಕೋಬಾರ್ದು, ಸ್ವಲ್ಪ ಗಟ್ಟಿನ ಇರಬೇಕು. ಅದಕ್ಕೆ ಒಂದು 1/4 ಕಪ್ ಬೆಲ್ಲ ಹಾಕಿ ಕುದಿಸ್ಕೋಬೇಕು. ಟೇಸ್ಟಿಗೆ ಇನ್ನೊಂದು ಟಿಪ್ ಏನಪ್ಪ ಅಂತಂದ್ರೆ, ಇಲ್ಲಿ ಹುಣಸೆಹಣ್ಣಿನ ರಸ ಭಾಳ ಕುದಿಸ್ಕೋಬಾರ್ದು. ಅದು ಸ್ವಲ್ಪ ಹುಣಸೆಹಣ್ಣು ರಸ ದಪ್ಪ ಇರುವಾಗನ ಅದಕ್ಕೆ ಮಸಾಲೆ ಹಾಕ್ಕೊಂಡು ಮಿಕ್ಸ್ ಮಾಡಬೇಕು. ಬೆಲ್ಲ ಎಲ್ಲ ಕರಗಿದ ಮ್ಯಾಗ ಒಂದು 1/4 ಚಮಚ ಅರಿಶಿನ, 1-2 ಚಮಚ ಉಪ್ಪು ಹಾಕಿ ಚೊಲತ್ನಾಗ ಮಿಕ್ಸ್ ಮಾಡಿ ಒಂದು 15 ನಿಮಿಷ ಅದು ರಸ ಗಟ್ಟಿ ಆಗುವಷ್ಟು ಕುದಿಸ್ಕೋಬೇಕು. ಟೇಸ್ಟಿಗೆ ಮತ್ತೊಂದು ಟಿಪ್ ಏನಪ್ಪ ಅಂತಂದರೆ, ಈ ಹುಣಸೆಹಣ್ಣದ ರಸದೊಳಗೆ ಎಲ್ಲನೂ ಒಮ್ಮೆ ಹಾಕಿ ಮಿಕ್ಸ್ ಮಾಡಬಾರ್ದು, ಪೌಡರ್ನ ಹಾಕಿ ಮಿಕ್ಸ್ ಮಾಡಬೇಕು. ಅದು ಕುದಿಯೋಕ್ಕೆ ಸ್ಟಾರ್ಟ್ ಆದ್ಮ್ಯಾಗ ಕುದ್ಮ್ಯಾಗ ಮಸಾಲಿದ ಶೇಂಗಾದ ಹಾಕ್ಕೊಂಡು ಮಿಕ್ಸ್ ಮಾಡಬೇಕು. ಎಲ್ಲನೂ ಒಮ್ಮೆ ಮಿಕ್ಸ್ ಮಾಡಿದ್ರೆ ಟೇಸ್ಟ್ ಬರೋಂಗಿಲ್ಲ, ಪೇಷನ್ಸ್ ಇರಬೇಕಿದ್ರಾಗ. ಆಮೇಲೆ ಮಸಾಲಿನ ಪೌಡರ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನೂ ಹಾಕಿ ಮಿಕ್ಸ್ ಮಾಡಿ, ಶೇಂಗಾದ ಒಗ್ಗರಣೆ ಹಾಕ್ಕೊಂಡಿದ್ವಲ್ಲ ಅದನ್ನೂ ಹಾಕಿ ಮಿಕ್ಸ್ ಮಾಡಿ, ಆಯಿಲ್ ಎಣ್ಣೆ ಸಪ್ರೇಟ್ ಆಗೋ ತನಕ ಮಿಕ್ಸ್ ಮಾಡ್ಕೋಬೇಕು. ನಿಮಗೆ ಭಾಳ ಎಣ್ಣೆ ಕಾಣಿಸ್ತಿರ್ಬೋದು, ಹಿಂಗೆ ಎಣ್ಣೆ ಜಾಸ್ತಿ ಕಂಡ್ರನ್ನ ಗೊಜ್ಜು ಪರ್ಫೆಕ್ಟ್ ಆಗ್ಯದಂತ. ಹಂಗೆ ಎಣ್ಣೆ ಜಾಸ್ತಿ ಇದ್ರನ್ನ ಭಾಳ ದಿನ ಇಟ್ಟು ಕೆಡಂಗಿಲ್ಲ. ಎಣ್ಣೆ ಸಪ್ರೇಟಾಗಿ ಬಿಡಕ್ಕೆ ಬಂದಾಗ ಗ್ಯಾಸ್ ಆಫ್ ಮಾಡಬೇಕು. ಇದು ಗೊಜ್ಜು ಭಾಳ ದಿನದ ತನಕ ಕೆಡಲಾರ್ದ ಇಡಬೇಕಂತಂದ್ರೆ ಇದು ಫುಲ್ ಗೊಜ್ಜು ತಣ್ಣಗೆ ಆರಿದ ಮ್ಯಾಗನ ಒಂದು ಏರ್ಟೈಟ್ ಬಾಕ್ಸ್ ಇಲ್ಲ ಬಾಟ್ಲಿಗೆ ಹಾಕಿ ಇಡಬೇಕು. ಎವ್ರಿ ಟೈಮ್ ಯೂಸ್ ಮಾಡಬೇಕಾದ್ರೆ ಒಣ ಚಮಚನ ತೊಗೋಬೇಕು. ಸ್ವಲ್ಪ ನೀರು ಹತ್ತಿದ್ರು ಜಲ್ದಿ ಹಾಳಾಗಿ ಹೋಗುತ್ತೆ. ಈ ವಿಡಿಯೋ ಸ್ವಲ್ಪ ಆದರೂ ಏನಾರ ಯೂಸ್ ಅನಿಸ್ತಪ್ಪ ಅಂತಂದ್ರೆ, ಇಷ್ಟ ಆದ್ರೆ ಲೈಕ್ ಮಾಡಿರಿ, ಫ್ಯಾಮಿಲಿ ಫ್ರೆಂಡ್ಸಿಗೂ ಶೇರ್ ಮಾಡಿರಿ. ಈ ಥರ ಟ್ರೆಡಿಷ್ನಲ್ ರೆಸಿಪೀಸ್ ಬೇಕಂದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.